ಹಾಯ್ ಚಾಂಪಿಯನ್ಸ್, ಹೇಗಿದ್ದೀರಾ ಎಲ್ರು? SSLC ಎಕ್ಸಾಮ್ ಬಂದಾವು. ವಿಶೇಷವಾಗಿ ಗಣಿತ ಪರೀಕ್ಷೆ ಬಂದೈತಿ ಸರ್. ಬಹಳಷ್ಟು ಅಂಜಿಕ್ ಬರತೈತ್ರಿ. ನೋ ನೋ, ಯಾವುದೇ ಅಂಜಿಕ್ ಇಲ್ಲ. ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ. ಎಸ್, ಇವತ್ತಿನ ಈ ಸ್ಪೆಷಲ್ ಆದಂತ ವಿಡಿಯೋದಲ್ಲಿ ಸರ್ ನಾ ಏನು ಅಭ್ಯಾಸ ಮಾಡಿಲ್ರಿ ಅಂದ್ರೂನು 40 ಮ್ಯಾಗ ಸ್ಕೋರ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾನೆ. ಇದೊಂದ್ ರೀತಿ ಮ್ಯಾಥಮೆಟಿಕ್ಸ್ ಒಳಗ ಸ್ಕ್ಯಾಮ್ ಮಾಡಿದಂಗಿದೆ. ಸ್ಕ್ಯಾಮ್ ಮಾಡಿ 40 ಮ್ಯಾಗ ಸ್ಕೋರ್ ಅನ್ನ ಮಾಡಿದಂಗ. ಆದ್ರೂ ಒಂದ್ ಸ್ವಲ್ಪ ಇಲ್ಲಿ ಡೆಡಿಕೇಶನ್ ಇರಬೇಕು. ಈ ಸ್ಕ್ಯಾಮ್ ಮಾಡುವಾಗ ಕೂಡ ಬಹಳಷ್ಟು ಶ್ರದ್ಧೆಯಿಂದ, ಬಹಳಷ್ಟು ಗಮನದಿಂದ ಈ ವಿಡಿಯೋವನ್ನ ಪೂರ್ತಿ ಮುಗಿಮಟ ನೋಡ್ರಿ. ನಾ ನಿಮಗ 40 ಮ್ಯಾಗ ಸ್ಕೋರ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಒಟ್ಟ ವರಿ ಮಾಡ್ಕೋಬೇಡ್ರಿ, ಒಟ್ಟ ಪ್ಯಾನಿಕ್ ಆಗ್ಬೇಡ್ರಿ. ಈ ವಿಡಿಯೋ ಸ್ಪೆಷಲ್ ಫಾರ್ ಯಾರ ನಾ ಸರ್ ಮ್ಯಾಥ್ಸ್ ಒಳಗ್ ದಡ್ಡ ಅದೀನ್ರಿ, ನಾನು ಸ್ಕೋರ್ ಆಗುದಿಲ್ಲ, ನಾ ಫೇಲ್ ಆಗ್ತೀನಿ ಅನ್ನುವಂತ ಅಂಜಿಕದಲ್ಲ, ಅಂತವ್ರಿಗೆ ಮಾಡಿದಂತ ಸ್ಪೆಷಲ್ ವಿಡಿಯೋ. 10 ಮಾರ್ಕ್ಸ್ ತಗೊಳವ ಈ ವಿಡಿಯೋ ನೋಡಿದಂದ್ರ 50 ಮಾರ್ಕ್ಸ್ ತಗೋತಾನ. 20 ಮಾರ್ಕ್ಸ್ ತಗೊಳವ ಈ ವಿಡಿಯೋ ನೋಡಿದಂದ್ರ 60 ಮಾರ್ಕ್ಸ್ ತಗೋತಾನ. ಅಂತಹ ಒಂದು ಸ್ಪೆಷಾಲಿಟಿ ಈ ವಿಡಿಯೋದಾಗ ಇಟ್ಟ ನಾನು. ಹಾಗಾಗಿ ಎಸ್, ಹಾಗಾದ್ರೆ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸರ್, ನಾ ಈಗ ಸ್ಯಾಟರ್ಡೆ ಎಕ್ಸಾಮ್ ಅದ ರೀ, ಸ್ಯಾಟರ್ಡೆ ಪರೀಕ್ಷೆ ಐತಿ. ಯಾವ ಪರೀಕ್ಷೆ ಅಂತ ಕೇಳಿದ್ರ ಅಂದ್ರ ಅಸಲಿ ಮ್ಯಾಥಮೆಟಿಕ್ಸ್ ಪರೀಕ್ಷೆ ಇದೆ, ಸ್ಯಾಟರ್ಡೆ ಅದ. ಹಾಗಾದ್ರೆ ಈ ಪರೀಕ್ಷೆ ಬರ್ಗೊಡ್ದ ನನಗೀಗ ಟೈಮ್ ಉಳಿದಿದ್ದು ಗುರುವಾರ ಶುಕ್ರವಾರ 2 ದಿನ. ಯಾಕಂದ್ರ ನಾ ಇವತ್ತರ ಇಂಗ್ಲಿಷ್ ಪೇಪರ್ ಮುಗಿಸ್ಕೊಂಡ್ ಬಂದನಿ. ಗುರುವಾರ ಶುಕ್ರವಾರ 2 ದಿನದಾಗ ನಾ ಏನಾದ್ರೂ ಪ್ರಿಪರೇಷನ್ ಆರಾಮ್ಸೆ ಮಾಡ್ಬೋದು. 2 ದಿನ ಅಲ್ಲ, ಕೇವಲ ಒಂದೇ ದಿನ ಸಾಕು. ಕೇವಲ ಒಂದೇ ದಿನದಾಗ ಪ್ರಿಪರೇಷನ್ ಮಾಡಿ ನೀವು 40+ ಸ್ಕೋರ್ ಅನ್ನ ಮಾಡಬಹುದು. ಸರ್ ಹೆಂಗ್ರಿ, ಏನ್ ಸ್ಟ್ರಾಟರ್ಜಿ ನಿಮ್ಮ? ಹಾಗಾದ್ರೆ ಸ್ಟ್ರಾಟರ್ಜಿಗಳನ್ನ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾನೆ. ಎಲ್ಲರೂ ಕೂಡ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದ ನೋಡ್ಕೊತ ಹೋಗ್ರಿ. ಸರ್, ಹಾಗಾದ್ರೆ 40+ ಸ್ಕೋರ್ ಮಾಡೋ ಸ್ಟ್ರಾಟರ್ಜಿ ಏನ? ಫಸ್ಟ್ ನಾವೇನು ಟಾರ್ಗೆಟ್ ಮಾಡ್ಬೇಕು ಅಂದ್ರೆ 2 ಅಂಕದ ಪ್ರಶ್ನೆಗಳನ್ನ ಟಾರ್ಗೆಟ್ ಮಾಡ್ಬೇಕು ಫಸ್ಟ್. ಸರ್, ಏನು 2 ಅಂಕದ ಪ್ರಶ್ನೆಗಳು ಅಂದ್ರೆ ಇಲ್ಲಿ ಗಮನಿಸ್ರಿ. 2 ಅಂಕದ್ದು 8 ಕ್ವಶನ್ ಇರ್ತಾವ. ಈ 8 ಕ್ವಶನ್ ಹೆಂಗ್ ಡಿಸ್ಟ್ರಿಬ್ಯೂಷನ್ ಆಗಿರ್ತಾವ ಅಂದ್ರೆ ಯಾವ್ಯಾವ ಪಾಠದ ಮ್ಯಾಗ ಅಂದ್ರೆ ಎಲ್ಲ ನಮಗ್ ಹೇಳ್ಕೊತ ಅವಶ್ಯಕತೆ ಇಲ್ಲ. ಈಗ ಸುಮ್ಮ ಈ ವಿಡಿಯೋ ಲ್ಯಾಗು ಮಾಡಂಗಿಲ್ಲ, ಅದನ್ನ ಹೇಳ್ಕೊತ. ಈ 8 ಕ್ವಶನ್ದಾಗ 4 ಕ್ವಶನ್ ಫುಲ್ ಈಸಿ ಇರ್ತಾವ. ಫುಲ್ ಈಸಿ, ಎಂತಾವ್ ಬೇಕಾದಂತ ಬರಿಬಹುದು. ಯಾವ್ಯಾವ ಸರ್ ಅವ್ 4 ಕ್ವಶನ್? 1ನೇ ಕ್ವಶನ್ 2 + √3 ಇದೊಂದು ಅಭಾಗಲಬ್ಧ ಎಂದು ಸಾಧಿಸಿ. ನಾಟ್ ದಿಸ್ ಓನ್ಲಿ, 3 + √2 ಕೊಡಬಹುದು. ಒಟ್ಟು ಅಭಾಗಲಬ್ಧ ಎಂದು ಸಾಧಿಸಿ ಅನ್ನುವಂತ ದಿಸ್ ಟೈಪ್ ಆಫ್ ಕ್ವಶನ್. ನಾಟ್ √2, √3, √5 ಇವುಗಳನ್ನ ಸಾಧಿಸ್ರ ಅನ್ನೋದಲ್ಲ. ಇವು ಸಿಲೆಬಸ್ ಆಗದಾವ್, ಬಟ್ ಇಂತ ಕೊಡಂಗಿಲ್ಲ. ಇವು 3 ಮಾರ್ಕ್ಸ್ ಕ್ವಶನ್ಸ್ ಗಳು. ಬಟ್ ಇದನ್ನ ಈಗ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆ ಅಂದ್ರೆ ಕೈ ಬಿಟ್ಟಾರ. ಇದನ್ನ ಒಟ್ಟ ತಲೆ ಕೆಡ್ಸ್ಕೊಬೇಡ್ರಿ, ಇಂತ ಮಾಡಕ ಹೋಗ್ಬೇಡ್ರಿ. ನೀವು ಮಾಡ್ಬೇಕಾದದ್ದು ಏನು ಅಂದ್ರೆ ಈ ಟೈಪ್ ಆಫ್ ಕ್ವಶನ್ಸ್ ಗಳನ್ನ 2 + √3, 3 + √2, 5 + √3 ಇಂತ ಕ್ವಶನ್ಸ್ ಗಳು ಅಭಾಗಲಬ್ಧ ಎಂದು ಸಾಧಿಸಿ. ಇದು ಶುವರ್ ಶಾರ್ಟ್ ಕ್ವಶನ್, 2 ಮಾರ್ಕ್ಸ್ ಫಿಕ್ಸ್. 1ನೇ ಕ್ವಶನ್ ಇದೆ ಇರ್ತದೆ. ಇನ್ನು ಎರಡನೇದು ನೋಡುದಾದ್ರೆ ಶುವರ್ ಶಾರ್ಟ್ ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್. ಶುವರ್ ಶಾರ್ಟ್ ಕ್ವಶನ್ 2 ಮಾರ್ಕ್ಸ್ ಇಲ್ಲಿ ನೀವು ಈಸಿಯಾಗಿ ತಗೋಬಹುದು. ಇನ್ನು ಮೂರನೇದು ನೋಡುದಾದ್ರೆ ಶುವರ್ ಶಾರ್ಟ್ ಯಾವುದು ಅಂದ್ರೆ ಶೋಧಕ ಕಂಡುಹಿಡಿದು. ಶೋಧಕ = b² - 4ac. ಶೋಧಕ ಕಂಡುಹಿಡಿದು ಮೂಲಗಳ ಸ್ವಭಾವ ಕೂಡ ಬರಿಬೇಕಾಗ್ತದೆ ಇಲ್ಲಿ. ಹಾಗಾಗಿ ಶುವರ್ ಶಾರ್ಟ್ ಕ್ವಶನ್ ಶೋಧಕ. ಇದು ಅಥವಾ ಕ್ವಶನ್ ಇರ್ತದ, ಮೂಲಗಳನ್ನ ಕಂಡುಹಿಡಿರಿ ಅಥವಾ ಶೋಧಕ ಕಂಡುಹಿಡಿರಿ ಅಂತ ಹೇಳಿ. ನೀವೇನು ಮೂಲಗಳೇನ್ ಮಾಡಕ್ ಹೋಗ್ಬೇಡ್ರಿ, ಶೋಧಕ ಮಾಡಿಬಿಡ್ರಿ. ಶುವರ್ ಶಾರ್ಟ್ 1-2 ಮಾರ್ಕ್ಸ್ ಈ ಪ್ರಶ್ನೆ ಇರಾಕಬೇಕು, ಎಕ್ಸಾಮಿನೇಷನ್ ದಾಗ ಇರಾಕಬೇಕು. ಇನ್ನೊಂದು ಶುವರ್ ಶಾರ್ಟ್ ಕ್ವಶನ್ ಅಂದ್ರೆ AN ಅಥವಾ SN. N ಪದಗಳ ಮೊತ್ತ ಅಥವಾ Nನೇ ಪದ ಕಂಡುಹಿಡಿಯ. ಫಾರ್ ಎಕ್ಸಾಂಪಲ್ 2, 4, 6, 8 ಹಿಂಗ್ ಹೋಗಿರ್ತಾನು. 11ನೇ ಪದ ಕಂಡು ಹಿಡಿ ಅಂತ ಕೊಟ್ಟಿರ್ತಾನ. ಸೂತ್ರವನ್ನ ಉಪಯೋಗಿಸಿ 11ನೇ ಪದ ಕಂಡು ಹಿಡೀರಿ ಅಂತ ಕೊಡ್ತಾನೆ. 11ನೇ ಅಂದ್ರೆ AN = A + N - 1 × D ಫಾರ್ಮುಲಾ ಹಚ್ಬೇಕು. 11 ಅನ್ನೋದ N, 1ನೇದ A ಅಂದ್ರೆ 1ನೇ ಪದ, D ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಮುಂದಿನ ಪದ ಹಿಂದಿನ ಪದ ಕಳೆದು ಅವನ್ನೆಲ್ಲ ತುಂಬುದು. ನೀವು ಇದನ್ನ ಮಾಡಿರ್ತಾರೆ. ಈ 4 ಪ್ರಶ್ನೆಗಳು ಶುವರ್ ಶಾರ್ಟ್ ಕ್ವಶನ್ಸ್ಗಳು. ಈ 4 ಪ್ರಶ್ನೆ ಬರಾಕಬೇಕು. ಓಕೆ, ಹಾಗಾದ್ರೆ ಈ 4 ಪ್ರಶ್ನೆ ಸರಿಯಾಗಿ ನೀವ್ ಏನಾದ್ರು ಬರದ್ರಿ ಅಂದ್ರೆ 2 ಮಾರ್ಕ್ಸ್ 4 2 8 ಮಾರ್ಕ್ಸ್ ಅನ್ನ ಇಲ್ಲಿ ತಗೋತಾರೆ. ಪ್ಲಸ್ ಇದಕ್ಕೆ ಅಡಿಷನ್ ಏನ್ ಮಾಡ್ತಾನ ಅಂದ್ರೆ ನಾನು ಇನ್ನು 4 ಕ್ವಶನ್, ಒಟ್ಟ ಟೋಟಲ್ 2 ಮಾರ್ಕ್ಸ್ 8 ಕ್ವಶನ್ ಇರ್ತಾವ. ಇಲ್ಲಿ ಗಮನಿಸ್ರಿ, 2 ಮಾರ್ಕ್ಸ್ 8 ಪ್ರಶ್ನೆ ಇರ್ತಾವ. ಇದ್ರೊಳಗ 4 ಶುವರ್ ಶಾರ್ಟ್ ಕ್ವಶನ್ಸ್ ಗಳು. ಇದನ್ನ ನೀವು 100% ಬರಿಬೇಕ. ಇನ್ನ 4 ಯಾವ್ಯಾವಪ್ಪ ಅಂದ್ರ ವಾಸ್ತವ ಸಂಖ್ಯೆ ಒಳಗೆ ಇನ್ನೊಂದು ಪ್ರಶ್ನೆ ಬರ್ತದ, ಲಸ ಮಸ ಕಂಡುಹಿಡಿದು.
ಇತ್ತೀಚೆಗೆ ಅದನ್ನ ಸರಣಿ ಪರೀಕ್ಷೆ ನೋಡಿದ್ವಿ ಅಂದ್ರೆ ಗೊತ್ತಾಕೈತಿ, ವಾಕ್ಯ ರೂಪದಲ್ಲಿ ಕೇಳಾತಾನ. ಇದನ್ನ ಏನಾದ್ರೂ ಮಾಡಿ ಕೊಟ್ಟಂತ ಸಂಖ್ಯೆಗಳ ಲಸಾರ ಮಸಾರ ಕಂಡು ಬಿಡ್ರಿ, ಇಲ್ಲೊಂದು ಮಾರ್ಕ್ಸ್ ಬರ್ತದೆ. ಎರಡಕ್ಕೆ ಎರಡು ಕೊಡ್ಲಿಲ್ಲ ಅಂದ್ರೂ ಒಂದು ಕೊಡ್ತಾರ, ಅದು ತಪ್ಪಿದ್ರು ಕೂಡ. ಕಡಿಕ ಲಸಾರ ಮಸ ಮಾಡೋದಂತೂ ಗೊತ್ತಿರ್ತೈತಿ ನಿಮ್ಗೆ. ಸುಮ್ಮ ಲಸ ಪದ್ಧತಿ ಒಳಗೆ ಬರ್ಕೋದದ್ರ 20-30 ಸಂಖ್ಯೆಗಳು ಇದ್ವು ಅಂತ ತಿಳ್ಕೊರಿ, 20-30 ಬರ್ಕೋದ, ಗೆರೆ ಹಾಕೋದ, ಮಾಡಿದಂಗ್ ಮಾಡುದು. ಒಂದ್ ಸ್ವಲ್ಪ ವಿಭಾಜ್ಯ ಅಪವರ್ತನಗಳ 1 ಮಾರ್ಕ್ಸ್ ಕೊಡ್ತಾರ, ಏನಿಲ್ಲ ಅಂದ್ರೂ 1 ಮಾರ್ಕ್ಸ್ ಕೊಡ್ತಾರ. ಇನ್ನೊಂದು ಪ್ರಶ್ನೆ ಶುವರ್ ಶಾರ್ಟ್ ಕ್ವಶನ್ ಎಲ್ಲಿಂದ ಬರ್ತದ ಅಂದ್ರೆ ವೃತ್ತಗಳು ಪಾಠದಿಂದ ಬರ್ತದ. ವೃತ್ತಗಳು ಪಾಠದಿಂದ 2 ಮಾರ್ಕ್ಸ್ ಒಂದು ಪ್ರಶ್ನೆ ಬರ್ತದ. ಇಲ್ಲಿ ನೀವು ಪ್ರಶ್ನೆಯನ್ನ ಓದ್ರಿ, ದತ್ತಾಂಶ ಬರೆಯಕ್ ಟ್ರೈ ಮಾಡ್ರಿ. ಇಲ್ಲ ನನಗ ಸರ್ ಅದ ನನಗೆ ಸಂಬಂಧ ಇಲ್ಲ, ನನಗೆ ಬರೋದ ಇಲ್ಲ ಅಂದ್ರೆ ಬಿಟ್ಟು ಬಿಡ್ರಿ, ಇದನ್ನ ತಲೆ ಕೆಡ್ಸ್ಕೊಬೇಡ್ರಿ. ಇಲ್ಲಿಂದ್ರ ನಮಗೆ ಯಾವ ಮಾರ್ಕ್ಸು ಬೇಡ, ನಮಗೇನು ಇದೇ ನಮ್ಗೇನು ಏನ್ ಋಣ ತೀರ್ಸಕ್ ಬಂದಿಲ್ಲದ, ನಮಗ್ ಒಟ್ಟ ಅಲ್ಲಿದ್ ಮಾರ್ಕ್ಸ ಬೇಡಪ್ಪ. ಇನ್ನೊಂದ್ 2 ಮಾರ್ಕ್ಸಿನ ಕ್ವಶನ್ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತದ ಇರ್ತದ. ಟೆರರಿಸ್ಟ್ ಮಗ, ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ನಕ್ಸಲೇಟ್ ಇದ್ದಂಗ. ಇಲ್ಲಿ ಒಮ್ಮೊಮ್ಮೆ ಈಸಿ ಕ್ವಶನ್ ಬರ್ತಾವ, ಒಮ್ಮೊಮ್ಮೆ ಅಪ್ಲೈಡ್ ಮಾಡಿರ್ತಾನ. ಈಸಿ ಬಂದ್ರ ಮಾಡು, ಅಪ್ಲೈಡ್ ಬಂದ್ರು ಮಾಡು. ಯಾವ್ದ ಪ್ರಶ್ನೆ ಬಂದ್ರು ದೂರ ಸೂತ್ರ ಅಥವಾ ಮಧ್ಯ ಬಿಂದು ಸೂತ್ರದ ಮ್ಯಾಗ ಇರ್ತದ ಕ್ವಶನ್. ಯಾಕಂದ್ರೆ ಈ ಕಾನ್ಸೆಪ್ಟ್ ಬಿಟ್ಟು ಬೇರೆ ಕ್ವಶನ್ ಇಲ್ಲ, ಇಲ್ಲಿ ಬೇರೆ ಕಾನ್ಸೆಪ್ಟ ಇಲ್ಲ. ದೂರ ಸೂತ್ರದ ಮ್ಯಾಗರ ಇರ್ತದ, ಮಧ್ಯ ಬಿಂದು ಸೂತ್ರದ ಮ್ಯಾಗರ ಇರ್ತದ. ಹಾಗಾದ್ರ ಪ್ರಶ್ನೆಯನ್ನ ಓದು, ದೂರ ಸೂತ್ರ ಏನಾದ್ರೂ ಇತ್ತಂದ್ರೆ ಚಾನ್ಸ್ ಹೊಡಿತಂತೇಳಿ ದೂರ ಸೂತ್ರದ ಫಾರ್ಮುಲಾ ಹಾಕಿ ಕಡಿಕ್. ಏನ್ ಹಾಕ್ಲಿಲ್ಲ ಅಂದ್ರೂ ಒಂದು ಫಾರ್ಮುಲಾ ಹಾಕು. 1 ಮಾರ್ಕ್ಸ್ ಇಲ್ಲಿಂದ ಹಂಗಾರ ಮಾಡಿ ಜಕ್ಕೋದು, ಹಂಗಾರ ಮಾಡಿ ಜಗ್ಗುದು ಅದನ್ನ 1 ಮಾರ್ಕ್ಸ್. ಇನ್ನೊಂದ ಪ್ರಶ್ನೆ ಎಲ್ಲಿಂದ ಬರ್ತೈತಿ ಅಂದ್ರೆ ತ್ರಿಕೋಣಮಿತಿ ಪಾಠದಿಂದ, ಟ್ರಿಗ್ನಾಮೆಟ್ರಿ ಪಾಠದಿಂದ 2 ಮಾರ್ಕ್ಸ್ ಒಂದು ಕ್ವಶನ್ ಬರ್ತೈತಿ. ಈಸಿ ಇರ್ತೈತಿ ಆಕ್ಚುಲಿ, ಬಟ್ ನಾ ತ್ರಿಕೋಣಮಿತಿ ಸರ್ ನನಗೆ ಆಯ್ತು ಬರುದಿಲ್ರಿ, ನಾ ಮೊದ್ಲ ಪಾಸಿಂಗ್ ಪ್ಯಾಕೇಜ್ ಹುಡುಗ ನಾವ್ ಇದ್ದಂದ್ರ ಬ್ಯಾಡ, ನಿನ್ ಋಣ ಬ್ಯಾಡ, ಈ ತ್ರಿಕೋಣಮಿತಿಯ ನಿನ್ ಋಣ ಬ್ಯಾಡ ನಮಗ, ನಿನ್ನಿಂದ್ರ ಪ್ರಶ್ನೆಗಳು ಬರುದು ಬ್ಯಾಡ. ಹಾಗಾದ್ರ 8 ಪ್ರಶ್ನೆ ಒಳಗ 4 ಕರೆಕ್ಟ್ ಮಾಡಿದಿ, 8 ಮಾರ್ಕ್ಸ್ ಅಲ್ಲಿ ಬಂದು 4 ಎಡ್ಲೆ 8. ಇನ್ ಇಲ್ಲೊಂದ ಒಂದೊಂದ್ ಹೆಂಗಾರ ಜಕ್ಕೊಳತಿ 2 ಮಾರ್ಕ್ಸ್ ಜಕ್ಕೊಂದ. ಟೋಟಲ್ ಈ ಸೆಕ್ಷನ್ ದಾಗ 10 ಮಾರ್ಕ್ಸ್ ತೆಗೆದು ನಮ್ ಸ್ಟ್ರಾಟಜಿ ಆಗಿರ್ಬೇಕು. ಟೋಟಲ್ ಸೆಕ್ಷನ್ ದಾಗ 10 ಮಾರ್ಕ್ಸ್ ಅನ್ನು ಹೆಂಗಾರ ತೆಗಿಬೇಕು. ಇದನ್ನ ಇದೆಲ್ಲಿ 2 ಮಾರ್ಕ್ಸ್ ಇನ್ ಸ್ಟ್ರಾಟಜಿ, 2 ಮಾರ್ಕ್ಸ್ ಇನ್ ಸೆಕ್ಷನ್, 2 ಮಾರ್ಕ್ಸ್ ಇನ್ 2 ಅಂಕದ ಪ್ರಶ್ನೆಗಳ ಸೆಕ್ಷನ್ ಇರ್ತದೆ. ಆ 2 ಅಂಕದ ಪ್ರಶ್ನೆಗಳಿಂದ ಹಂಗಾರ ಜಗ್ಗಾಡಿ ಒದ್ದಾಡಿ ಗುದ್ದಾಡಿ 10 ಮಾರ್ಕ್ಸ್ ಹೊರಗೆ ತಕ್ಕೋದು. ಇನ್ನು 3 ಮಾರ್ಕ್ಸ್ ಇನ್ ಸ್ಟ್ರಾಟಜಿ ಆತ ನೋಡಿ. 3 ಮಾರ್ಕ್ಸ್ ಪ್ರಶ್ನೆಗಳು ಇರ್ತಾವು. 3 ಮಾರ್ಕ್ಸ್ ಪ್ರಶ್ನೆಗಳು ಎಷ್ಟು ಇರ್ತಾವ್ರಿ ಸರ್ ಅಂದ್ರೆ 9 ಕ್ವಶನ್ ಇರ್ತಾವ. 9 ಕ್ವಶನ್ 3 ಅಂಕದ್ದು. ಹಾಗಾದ್ರೆ ಈ 9 ಕ್ವಶನ್ ಒಳಗ ಶುವರ್ ಶಾರ್ಟ್ ಕ್ವಶನ್ ಯಾವುದು ಅಂದ್ರೆ ಒಂದನೇದ್ದು ಸರಾಸರಿ ಅಥವಾ ಬಹುಲಕ ಕಂಡುಹಿಡಿಯಿರಿ ಅನ್ನೋದು. ನೀವೆಲ್ಲಾರು ಇದನ್ನ ಪ್ರಾಕ್ಟೀಸ್ ಮಾಡಿರ್ತಾರೆ ಆಲ್ಮೋಸ್ಟ್. ಇಲ್ಲಿ ಒಟ್ಟ ಮಾರ್ಕ್ಸ್ ಹೋಗ್ಬಾರ್ದು, ಇದು ರೈಟ್ ಆಗಾಕಬೇಕು. ಸರಾಸರಿಯಾರ ಕಂಡಿಡ್ರಿ, ಬಹುಲಕರ ಕಂಡಿಡ್ರಿ, ಅಥವಾ ಇರ್ತದೆ ಕ್ವಶನ್. ಎರಡ್ರಾಗ ಒಂದ್ ಫಿಕ್ಸ್ ಮಾಡ್ರಿ ಅಂದ್ರೆ 100% ಬರ್ತದೆ. ಇನ್ನು ಎರಡನೇದ ವೃತ್ತದ ಮೇಲಿನ ಪ್ರಮೇಯ. 2 ಪ್ರಮೇಯದ, ಒಂದು ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ್ಕೆ ಎಳೆದಂತ ತ್ರಿಜ್ಯ ಲಂಬವಾಗಿರುತ್ತದೆ ಅನ್ನುವಂತ ಪ್ರಮೇಯ, ಇದು 1ನೇ ಪ್ರಮೇಯ. 2ನೇ ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮನಾಗಿರುತ್ತವೆ ಅನ್ನುವಂತ ಪ್ರಮೇಯ. ಓಕೆ, ಇವ್ 2 ಪ್ರಮೇಯ ನೀವು ಆಲ್ಮೋಸ್ಟ್ ಮಾಡಿರ್ತಾರೆ. ಈಗ ಜೂನ್ ಅಂದ್ರೆ ಸಾಲಿ ಹೊಂಟಾರಂದ್ರೆ ಮತ್ತೆ ಮಾಡಿರ್ತಾರೆ. ಎರಡ್ರಾಗ ಒಂದು ಫಿಕ್ಸ್ ಇರ್ತೈತಿ. ಶುವರ್ ಶಾರ್ಟ್ 100% ಕ್ವಶನ್. ಇನ್ನು 3ನೇದ ಶೂನ್ಯತೆ ಕಂಡಿಡಿರಿ ಅಂತ ಹೇಳಿ ಬಹುಪದೋಕ್ತಿ ಪಾಠದಿಂದ. ಶೂನ್ಯತೆ ನೀವು ಬೇಕಾದ್ರ ಸರ್ ನನಗ್ ಶೂನ್ಯತೆ ನನಗ್ ಟಫ್ ಅನ್ಸತ್ತದ್ರಿ, ಬೇರೆ ಕ್ವಶನ್ ನೀವು ಒಂದ್ 3 ಕ್ವಶನ್ ಹೇಳ್ತ, ನಾವು 3 ಕ್ವಶನ್ ಮಾಡ್ರಿ, 3ರಾಗ ನಿಕ್ಕಿ ಒಂದಿರ್ತೈತಿ ನೋಡ್ರಿ. ನಾಳೆ ಸರ್ ಯಾವ್ರಿ 3 ಕ್ವಶನ್? x² + 5x + 6 ಬರ್ಕೋರಿ, ಇದನ್ನ ನೋಟ್ ಮಾಡ್ಕೋರಿ ಕ್ವಶನ್ಗಳನ್ನ. x² + 5x + 6. ಇನ್ನೊಂದು x² + 7x + 10 2ನೇ ಕ್ವಶನ್. 3ನೇದ x² - 2x - 8. ಈ 3 ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ ಬಿಡುದ್ ಬಿಟ್ಟು. ಈ 3 ಕ್ವಶನ್ ಬಿಡುದ್ ಬಿಟ್ಟು ಪ್ರಾಕ್ಟೀಸ್ ಮಾಡ್ರಿ. 3ರಾಗ ನೆಕ್ಕಿ ಒಂದಿರ್ತೈತಿ. ಇರ್ಲಿಲ್ಲ ಅಂದ್ರೂ ಈ ಪ್ಯಾಟರ್ನ್ ಮೇಲೆ 100% ನೆಕ್ಕಿ ಇರ್ತೈತಿ ಕ್ವಶನ್. ಇಲ್ಲಿ ಶುವರ್ ಶಾರ್ಟ್ 3ಅನ್ನ ಹೊಡಿಬಹುದು ನೀವು. ಇನ್ನು 4ನೇದು ಶುವರ್ ಶಾರ್ಟ್ ಕ್ವಶನ್ ಅಂದ್ರ ಸಂಭವನೀಯತೆ ಪಾಠದ್ದು. ಇಲ್ಲೂ 3 ಮಾರ್ಕ್ಸ್. ಸರ್ ಇತ್ತೀಚಿಗೆ ಟಬ್ಬರ್ ಆತವ್ರಿ, ಟ್ವಿಸ್ಟ್ ಆಗತ್ತವ್ರಿ, ಏನಾರ ಮಾಡಿ ಇಲ್ಲಿ 1 ಮಾರ್ಕ್ ಸರ ತೆಗಿರಿ. ಮತ್ತ P(E) ಫಾರ್ಮುಲಾ ಹಚ್ಬಿಡ್ರಿ. P(E) = N(A) / N(S). ಈ ಫಾರ್ಮುಲಾ ಹಚ್ಚಾರ ನೀವು ಏನಾರ ಮಾಡ್ಬೇಕಲ್ಲೇ ಡ್ರಾಮಾ. ಪ್ರಶ್ನೆಯನ್ನ ಓದಿ ಅದರದ ದತ್ತಾಂಶಗಳನ್ನದು ಬರೆಯುದ. ಓಕೆ, ಇಲ್ಲ ಸಂಭವನೀಯತೆ ಈಸಿ ಬಂದಿತ್ತು ಅಂದ್ರೆ ಇಲ್ಲಿ ಹೊಡೆದ್ ಬಿಡ್ರಿ. ಒಟ್ 4 ಕ್ವಶನ್ಸ್ ಗಳನ್ನ ಇಲ್ಲಿ ಟ್ಯಾಕಲ್ ಮಾಡಬೇಕು ನೀವು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 9 ಪ್ರಶ್ನೆ ಇರ್ತಾವ ಅಂತ ಹೇಳಿನಿ. 3 ಮಾರ್ಕ್ಸ್ 9 ಕ್ವಶನ್ ಇರ್ತಾವ. 4ಕ್ಕೆ 4 ನೆಕ್ಕಿ ಹೊಡಿಬೇಕು. 4 3 12 ಮಾರ್ಕ್ಸ್ ಇಲ್ಲಿಂದ ಬರ್ತಾವ. ಇನ್ 5 ಕ್ವಶನ್ಸ್ ಗಳು ಇರ್ತಾವಲ್ಲ, 4 ಹೊಡೆದಾರ ಇನ್ನು 5 ಕ್ವಶನ್ ಇರ್ತಾವ. ನನಗೆ 5ಕ್ಕೆ 5 ಬರಂಗಿಲ್ಲ ಅಂದ್ರೂ ಹೆಂಗ್ ತಗೋಬೇಕಂದ್ರ, ಫಾರ್ ಎಕ್ಸಾಂಪಲ್
ಒಂದ್ ಕ್ವಶನ್ ಯಾವ್ದಾದ್ರು ಒಂದ್ ಐತಿ ಅಂತ ನಿರ್ದೇಶಾಂಕ ರೇಖಾಗಣಿತದ ಐತಿ ಅಂತ ಅನ್ಕೊಂಡ್ರಿ. ಒಂದ್ ಕ್ವಶನ್ ನೆಕ್ಕಿ ಇರ್ತದೆ ನಿರ್ದೇಶಾಂಕ ರೇಖಾಗಣಿತ 3 ಮಾರ್ಕಸಿಗೆ ಒಂದ್ ಕ್ವಶನ್ ನಿರ್ದೇಶಾಂಕ ರೇಖಾಗಣಿತ ಐತಿ. ಸರ್ ನನಗೆ ಮಾಡಕ್ ಬರುದಿಲ್ರಿಪ್ಪ, ಮಾಡಕ್ ಬರ್ಲಿಲ್ಲ, ಡೋಂಟ್ ವರಿ. ಆ ಕ್ವಶನ್ 100% ಭಾಗ ಪ್ರಮಾಣ ಸೂತ್ರದ ಮ್ಯಾಗ ಇರ್ತದ 100%. ಯಾಕಂದ್ರ ಅಲ್ಲಿ ಬೇರೆ ಕಾನ್ಸೆಪ್ಟ್ ಇಲ್ರಿ. 2 ಮಾರ್ಕಸಿಗೆ ದೂರ ಸೂತ್ರ ಮಧ್ಯ ಬಿಂದು ಸೂತ್ರ ಮುಗಿತ. 3 ಮಾರ್ಕಸಿಗೆ ಭಾಗ ಪ್ರಮಾಣದ ಸೂತ್ರಕ್ಕ ಬರ್ಬೇಕವ. ಎಲ್ಲೇ ಸುತ್ತ ಹಸಿರು ಅವ್ ಯಾವ್ದ ಕೇಳಿ, ಸರಳ ರೇಖಾಗತ ಕೇಳಿ, ಏನ ಕೇಳಿ, ಒಟ್ಟು ಭಾಗ ಪ್ರಮಾಣದ ರಿಲೇಟೆಡ್ ಇರ್ತೈತದ. ಹಾಗಾಗಿ ನೀವು ಭಾಗ ಪ್ರಮಾಣದ ಸೂತ್ರ ಹಾಕ್ರಿ. ಏನಪ್ಪಾ ಭಾಗ ಪ್ರಮಾಣದ ಸೂತ್ರ? x, y is equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಇದೊಂದು ಹಾಕಿ ಬಿಡ್ರಿ, 1 ಮಾರ್ಕ್ಸ್ ನೆಕ್ಕಿ ಬರ್ತದೆ. ಇಲ್ಲಿ 1 ಮಾರ್ಕ್ಸ್ ತಗೋಬೇಕು ನೀವು. 100% ತಗೊಳಾಕ್ಬೇಕು. ನೀವು ಏನ್ ಬಿಡಿಸ್ಲಿಲ್ಲ ಅಂದ್ರೂ ಇದನ್ನ ಬಿಡಿಸ್ಕೊತ ಹೋಗ್ಬೇಕು ಒಂದೊಂದ. ಇನ್ನು 3 ಮಾರ್ಕಸಿಗೆ ವರ್ಗ ಸಮೀಕರಣದ ಒಂದು ಲೆಕ್ಕ ಇರ್ತದ. ಇದು ಅಪ್ಲೈಡ್ ಇರ್ತದ, ಸ್ಟೇಟ್ಮೆಂಟ್ ವೈಸ್ ಇರ್ತದ. ಇಲ್ಲಿ ದತ್ತಾಂಶಗಳನ್ನ ಬರೆಯಕ್ ಟ್ರೈ ಮಾಡುದು. ಒಟ್ಟ ಚೊಕ್ಕ ದತ್ತಾಂಶ ಬೀಳುದು. ಒಂದ್ ಅರ್ಧ 1 ಮಾರ್ಕಸ್ ಕೊಡ್ತಿರ್ತಾನೆ. ಒಟ್ಟ ದುಗ್ಸೋದ್ ಪೇಪರ್ ಹೆಂಗಾರ ಮಾಡಿ. ನಮ್ಗೆ ಲೆಕ್ಕ ಬರ್ಲಿಲ್ಲ ಅಂದ್ರೂ ಆ ಲೆಕ್ಕ ಮಾಡುದು ನಾವು. ಇದ ಸ್ಟ್ರಾಟಜಿ ಮೇನ್ ಸ್ಟ್ರಾಟಜಿ. ಇನ್ನು 3 ಮಾರ್ಕಸಿನ ಇನ್ನೊಂದು ಪ್ರಶ್ನೆ, ತ್ರಿಕೋಣಮಿತಿ ಬರ. ಸರ್ ನಂಗ ತ್ರಿಕೋಣಮಿತಿಗೆ ಆಗುದಿಲ್ರಿ, ಒಟ್ಟ ಈ ಪ್ಯಾಟದ ಹೆಸರು ತೆಗಿಬೇಡ್ರಿ ಅಂದ್ರೆ ಬಿಟ್ಟು ಬಿಡ್ರಿ. ನಿನ್ ಋಣ ಬ್ಯಾಡ ನಮಗ. ತ್ರಿಕೋಣಮಿತಿ ಅಂದ್ರೆ ನಮಗ ಮಾರ್ಕ್ಸ್ ಬರೋದ ಬೇಡ ಪಾಸಿಂಗ್ದವ್ರಿಗೆ. ಅದು ಬೇಡ ಹೋಗ್ಲಿ ಅದು. ಹಾಗಾದ್ರೆ ಸರ್ ಮತ್ತೆ ಇನ್ನೊಂದು ಯಾವ್ದು ತೆಗಿಬಹುದ್ರಿ? ನನಗ್ ಬಾಳ ಇಂಟ್ರೆಸ್ಟ್ ಬರತೈತಿ, ಮತ್ತೆ ಎಲ್ಲಿಂದ ಮಾರ್ಕ್ಸ್ ತೆಗಿಬಹುದ್ರಿ ಸರ್ ಅಂದ್ರ, ಭಾರಿ ಚಂದ ಪಾಠ ಯಾವುದು ಅಂದ್ರ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ. ಇಲ್ಲಿ 3 ಮಾರ್ಕಸಿನ ಕ್ವಶನ್ ಫಿಕ್ಸ್ ಇರ್ತದೆ. ಇದರಿಂದ ನೀವು ಮಾರ್ಕ್ಸ್ ತೆಗಿಬಹುದು. ಹೆಂಗ ಅಂದ್ರ, ಈ ಪಾಠದಾಗ ಇರುವ 2 ಸೂತ್ರ, ಒಂದು ಕಂಸದ ಉದ್ದ ಕಂಡುಹಿಡಿದ, ಇಲ್ಲ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿದ. ಈ 2 ಸೂತ್ರ ಮಾಡ್ಕೊಂಡು ಒಂದು ಸೂತ್ರ ಹಚ್ಚಿಬಿಡಿ ಯಾವ್ದಾರ. ಇದ್ರ ಸರ್ ನನಗೆ 2 ಬರ್ತಾವ್ರಿ ಅಂದ್ರೆ 2 ಹಚ್ಚಿಬಿಡು, ಬಾಳ ಒಳ್ಳೇದು. ಇಲ್ಲಿ ಸೂತ್ರ ಹಚ್ಚಿಪ್ಪ ಅಂತ ಹೇಳಿದ್ರೆ 1 ಮಾರ್ಕ್ಸ್ ಕೊಡ್ತಾನೆ, ನೆಕ್ಕಿ ಕೊಡ್ತಾನೆ. 100% ಇದು ಬರ್ದಿಟ್ಟು ಬರ್ಬೇಕಾರ ನೆಕ್ಕಿ ಇರ್ತೈತಿ. ಕ್ಲಿಯರ್? ಇನ್ನ ವೆರಿ ಇಂಪಾರ್ಟೆಂಟ್ ಅಂದ್ರೆ ತ್ರಿಭುಜಗಳು ಪಾಠದಿಂದ ಒಂದ್ ಕ್ವಶನ್ ಇರ್ತದ. ತ್ರಿಭುಜಗಳು ಕ್ವಶನ್ ಅದೇ ನಮ್ಗೆ ಬ್ಯಾಡ, ಬೇಕಾದ್ರೆ ಅದ್ ನಮಗ್ ಮಾಡಕ್ ಬೋರ್ಸ ತ್ರಿಭುಜ ಅವ್ರು ನೋಡೋದಿಲ್ಲ, ತಲೆ ಕೆಡ್ತೈತೆ ಅಂದ್ರೆ ಅವ್ನ ಋಣ ಬ್ಯಾಡ. ನಮಗ್ ಬಿಟ್ಟು ಬಿಡ್ರಿ, ನಮ್ಗೆ ಯಾವ ಬೇಡ ಬಿಟ್ಟು ಬಿಡುದು. ಹಾಗಾದ್ರೆ 4 ಕ್ವಶನ್ 100% ಬರ್ದವ್. 3 ಮಾರ್ಕ್ಸಿನ 4 3 12 ಬಂದಾವ. ಇಲ್ಲೊಂದ ದತ್ತಾಂಶ ಬರ್ದಿದ್ಕೊಂಡ, ಇನ್ನೊಂದು 3 ಇದಕ್ ಆಡ್ ಮಾಡ್ಕೊಂಡ, ಒಟ್ಟ 3 ಮಾರ್ಕ್ಸಿನ ಸೆಕ್ಷನ್ದಾಗ 15 ಮಾರ್ಕ್ಸ್ ನಾವು ತಗೋಬೇಕು. ಹೆಂಗಾರ ಮಾಡಿ 12 ಪಿಕ್ಸ್ ಬರಿಬೇಕು, 3 ಹಂಗ ಗುದ್ದಾಡಿ ತಗೋಬೇಕು. 15 ಮಾರ್ಕ್ಸ್ ಇಲ್ಲಿ ಬಂದು. ಸ್ಟ್ರಾಟಜಿ ನೋಡ್ರೆ ಎಟ್ ಮಸ್ತ್ ಐತದ. 2 ಮಾರ್ಕಸ್ ತಿಂದ್ರ ಎಟ್ ತಗೊಂಡಿದ್ದು, 2 ಮಾರ್ಕಸ್ ತಿಂದ್ರ 10 ಮಾರ್ಕ್ಸ್ ತಗೊಂಡಿದ್ದು 2 ಮಾರ್ಕಸ್ನು ಸೆಕ್ಷನ್ದಾಗ. ಇಲ್ಲಿ 15 ಮಾರ್ಕ್ಸ್ ತಗೊಂಡು ಇಲ್ಲಿ ಬರ್ಕೋತ ಹೋಗ ನೋಡ್ರಿ. 2 ಮಾರ್ಕ್ಸ್ ಇಂದ್ರ 10 ತಗೊಂಡಿದ್ದು, 3 ಮಾರ್ಕಸಿನ ಸೆಕ್ಷನ್ದಾಗ 15 ಮಾರ್ಕ್ಸ್ ತಗೊಂಡು ಪ್ಲಸ್. ಇನ್ನ ಸರ್ 4 ಮಾರ್ಕಸಿನ ಸೆಕ್ಷನ್ ಬರ್ತೈತ್ರಿ. 4 ಮಾರ್ಕಸ್ ಇದ್ರೊಳಗೆ 4 ಕ್ವಶನ್ ಇರ್ತಾವ. ಒಂದು ನಕ್ಷೆ ತೆಗೆಯುದ, 2ನೇದ್ದು ತ್ರಿಭುಜದ ಮ್ಯಾಗಿಂದ ಪ್ರಮೇಯ ಬರೆಯುದ, 3ನೇದ್ದು ಸಮಾಂತರ ಶ್ರೇಣಿ ಮ್ಯಾಗಿಂದ ಒಂದು ಕ್ವಶನ್, 4ನೇದ್ದು ತ್ರಿಕೋಣಮಿತಿ ಅನ್ವಯದ ಮ್ಯಾಗಿಂದ ಕ್ವಶನ್. ನಕ್ಷೆ ತೆಗ್ಯಾಕಬೇಕು. ಮತ್ ನೀವು ನಕ್ಷೆ ತೆಗ್ಯಾಕ ಬರುದಿಲ್ರಿ ಅಂದ್ರೆ ಮತ್ ನಮಗ ಇನ್ನೇನು ಮಾಡಾಕ್ ಬರುದಿಲ್ಲ. ನಕ್ಷೆ ಬೇಕಾಬೇಕು. ಮತ್ 4 ಮಾರ್ಕ್ಸ್ ಇಲ್ಲಿ ಹಿಡ್ಯಾಕಬೇಕು. ಯಾಕಂದ್ರೆ ಈಸಿ ಐತದ. ಇನ್ನ ಮಟ ಬರ್ಲಿಲ್ಲ ಅಂದ್ರೆ ಇನ್ನೂರ ಪ್ರಾಕ್ಟೀಸ್ ಮಾಡ್ಯಾರ ತೆಗಿಬೇಕು 2 ದಿನದಾಗ. ಇನ್ನು ಪ್ರಮೇಯ 2 ಪ್ರಮೇಯ ಮಾಡ್ಕೊಂಡ್ಬಿಡ್ರಿ. ತೇಲ್ಸನ್ ಒಂದು ಮಾಡ್ರಿ, ಇನ್ನೊಂದು ಕೋಣ ನಿರ್ಧಾರಕ ಗುಣ ಪ್ರಮೇಯ ಅಂತ ಇದೆ. 2ರಾಗ ಒಂದ್ ಬೀಳ್ತದ. ಸರ್ 2 ಟಫ್ ಅನ್ಸತ್ತವ್ರಿ ನಮಗಂದ್ರೆ ತೇಲ್ಸರ ಒಂದ್ ಪರ್ಫೆಕ್ಟ್ ಮಾಡ್ರಿ. ನನ್ನ ಪ್ರಕಾರ, ನನ್ನ 6th ಸೆನ್ಸ್ ಏನಾಗ್ತದಂದ್ರೆ, ತೇಲ್ಸ್ ನೆಕ್ಕಿ ಇರ್ತಾನ. ನಾಳೆ ತೇಲ್ಸ್ ಇರ್ತಾನು ಎಕ್ಸಾಮ್ದಾಗ. ಕ್ವಶನ್ ಬೇರೆ ಟೈಪ್ ಕೊಡಬಹುದು. ಮೂಲ ಸಮಾನುಪಾತತೆಯ ಪ್ರಮೇಯ ಸಾಧಿಸಿ ಅಂತ ಕೊಡಬಹುದು. ಮೂಲ ಸಮಾನುಪಾತತೆಯ ಪ್ರಮೇಯ ಅಂದ್ರೂ ತೇಲ್ಸನ ಪ್ರಮೇಯನ. ಮತ್ತು ವ್ಯಾಖ್ಯಾನ ಕೊಡಬಹುದು. ಒಂದು ತ್ರಿಭುಜದಲ್ಲಿ ಯಾವುದೋ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಈ ಪ್ರಮೇಯವನ್ನ ಸಾಧಿಸ್ರಿ. ಅದು ತೇಲ್ಸ್ ಪ್ರಮೇಯನ. ತೇಲ್ಸನ್ ಪ್ರಮೇಯಕ್ಕೆ 3 ಡೆಫಿನಿಷನ್ ಅದಾವ. ಹಾಗಾಗಿ ತೇಲ್ಸನ್ ಪ್ರಮೇಯ ನನ್ನ 6th ಸೆನ್ಸ್ ಯಾಕೋ ನಾಳೆ ನೆಕ್ಕಿ ಇರ್ತೈತಿ ಅನ್ಸತೈತಿ. ತೇಲ್ಸ್ ಫುಲ್ ಪರ್ಫೆಕ್ಟ್ ಫಿಕ್ಸ್ ಮಾಡಿಬಿಡ್ರಿ. ಕೋಣ ಒಂದ್ ಸ್ವಲ್ಪ ನೋಡ್ಕೊಂಡ್ ಇಟ್ಕೋರಿ. ಯಾಕಂದ್ರೆ ಸಪ್ಲಿಮೆಂಟರಿ ಇರ್ಲಿ ಅದೊಂದು. ಓಕೆ, ಯಾಕಂದ್ರೆ ಪ್ರಮೇಯದಾಗ ಈಗಂತೂ 6 ಕ್ವಶನ್ ಬರತ್ತಾವ ಅಥವಾ ಕ್ವಶನ್. ಹಾಗಾಗಿ ನಾವು ಹೆಚ್ಚು ಹೋಪ್ಸ್ ಅನ್ನ ತೇಲ್ಸನ್ ಮ್ಯಾಗ ಇಡುನು ಪಾಸಿಂಗ್ದವ್ರ. ಫಿಕ್ಸ್ ಅಂತ ಅನ್ಕೊಂಡು 4 ಮಾರ್ಕ್ಸ್. ಇನ್ ಸಮಾಂತರ ಶ್ರೇಣಿ ನನಗ್ ಸರ್ ಲೆಕ್ಕ ಮಾಡಕ್ ಬರುದಿಲ್ಲ ಅಪ್ಪಿ.
ಓಹೋ ಅಲ್ಲ ಬರ್ಲಿಲ್ಲ ಅಂದ್ರೆ ಏನಾಯ್ತು, ಎ ಎನ್ ಅರ ಎಸ್ ಎನ್ ಅರ ಸೂತ್ರ ಹಚ್ಚುವಂದ 1 ಮಾರ್ಕ್ಸ್ ಕೊಡ್ತಾನು. ಶಾನ್ಯ ಮತ್ ಲೆಕ್ಕ ಮಾಡ್ಲಿಲ್ಲ ಇಟ್ಟು ದಿವಸ ಮತ್ ಈಗ ಬರ್ಲಿಲ್ಲ ಅಂತಂತಿ. ಇಲ್ಲ ಏನಿಲ್ಲ, ನಿಂಗ್ ಬರಂಗಿಲ್ಲ, ಡೋಂಟ್ ವರಿ, ಸೂತ್ರ ಹಚ್ಚು 1 ಮಾರ್ಕ್ಸ್ ಕೊಡ್ತಾರ. ಸರ್ ತ್ರಿಕೋಣಮಿತಿ ಅನ್ವಯ ಹೆಂಗ್ರಿಪ್ಪ? ತ್ರಿಕೋಣಮಿತಿ ಅನ್ವಯ ನಿನಗೆ ಏನು ಬರಂಗಿಲ್ಲ, ನಾ ಒಂದು ಫಾರ್ಮುಲಾ ಹೇಳ್ತೇನೆ ಅದನ್ನ ಹಚ್ಬೇಡ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು. ಯಾಕಂದ್ರ ತ್ರಿಕೋಣಮಿತಿ ಅನ್ವಯದ ಎಲ್ಲಾ ಲೆಕ್ಕಗಳನ್ನ ನಾ ಪರಿಶೀಲನೆ ಮಾಡಿ ಅನಾಲಿಸಿಸ್ ಮಾಡಿದಾಗ 90% ಅಭಿಮುಖ ಮತ್ತು ಪಾರ್ಶ್ವಬಾಹುವಿನ ರಿಲೇಷನ್ ಲೆಕ್ಕಗಳು ಇರ್ತಾವು, ರಿಲೇಷನ್ ಲೆಕ್ಕಗಳು. ಹಾಗಾಗಿ ನೀ ಇಲ್ಲಿ ಆರಾಮ್ಸೆ 1 ಮಾರ್ಕ್ಸ್ ತಗೋಬಹುದು ಈ ಫಾರ್ಮುಲಾ ಹಚ್ಚೋದ್ರ ಮೂಲಕ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಇದೊಂದು ಫಾರ್ಮುಲಾ ಈ ಲೆಕ್ಕಕ್ಕೆ ಹಚ್ಬಿಡು. 4 ಮಾರ್ಕ್ಸ್ 4ನೇ ಕ್ವಶನ್ ಇರ್ತೈತೆ ಅದ, ಅಲ್ಲಿ ಹೋದವನ ಇದೊಂದು ಹಚ್ಬಿಡು 1 ಮಾರ್ಕ್ಸ್ ಕೊಡ್ತಾರ. ಕ್ಲಿಯರ್? 4 ಮಾರ್ಕ್ಸ್ ಒಳಗ ನಕ್ಷೆ ಪರ್ಫೆಕ್ಟ್ ತೆಗಿಬೇಕ, ತೇಲ್ಸ್ ಪ್ರಮೇಯ ಪರ್ಫೆಕ್ಟ್ ಬರಿಬೇಕ. ಇಲ್ಲಿ 4 ಮಾರ್ಕ್ಸ್, ಇಲ್ಲಿ 4 ಮಾರ್ಕ್ಸ್, 8 ಆತ. ಈ 8ರಾಗ ಇಲ್ಲೊಂದು ಸಮಾಂತರ ಶ್ರೇಣಿ ಫಾರ್ಮುಲಾ ಹಚ್ಚುವಂತ ತಗೋಬೇಕು, ತ್ರಿಕೋಣಮಿತಿ ಫಾರ್ಮುಲಾ ಹಚ್ಚುವಂತ ತಗೋಬೇಕು. ಅಂದ್ರೆ 2 ಮಾಡ್ಕೋಬೇಕು. ಒಟ್ಟ 8 2 10 ಮಾರ್ಕ್ಸ್ ಹಂಗಾರ ಜಕ್ಕೊಂದು ಜಿಗ್ಗಾಡ್ಬೇಕು, ಇಲ್ಲಿ ಜಿಗ್ಗಾಡ್ಬೇಕು, ಇಲ್ಲಿ 10 ಮಾರ್ಕ್ಸ್ ಹಂಗಾರ ತಗೋಬೇಕು. ಇದು ನಮ್ ಸ್ಟ್ರಾಟರ್ಜಿನ ಇವ. ಪ್ಲಸ್ 5 ಮಾರ್ಕ್ಸ್ ಒಂದು ಬೆಂಕಿ ಕ್ವಶನ್ ಇರ್ತದೆ, ಮೇಲ್ಮೈ ವಿಸ್ತೀರ್ಣ ಗಣಫಲದ್ದು ಅಂತೇಳಿ. ಸರ್ ಈ ಪ್ರಶ್ನೆ ಬರಂತ ನಮ್ದು ಇದನ್ನ ಹಾಕೈತ್ರಿ, ಸಡ್ಲ ಹಾಕೈತ್ರಿ ಅಂತಿರ್ತಾರ ಅವ್ರ. ತಲಿ ಕೆಡಿಸ್ಕೋಬೇಡಪ್ಪಿ, ಮೇಲ್ಮೈ ವಿಸ್ತೀರ್ಣ ಗಣಫಲದ ಪ್ರಶ್ನೆ ಬರತೈತಿ. ಸರ್ ದೊಡ್ಡದೈತ್ರಿ ಪ್ರಶ್ನೆನ 7-8 ಲೈನ್ ಇರ್ತೈತ್ರಿ, ನೋಡ್ಕೊಡ್ದೆ ಎದಿ ಸಳ್ಳ ಅನ್ನಂಗ ಆಕೈತ್ರಿ, ಹಾರ್ಟ್ ಅಟ್ಯಾಕ್ ಆದಂಗ ಆಕೈತ್ರಿ, ಬೆವರು ಬರ್ತೈತ್ರಿ, ಅಂಗಿ ಹರ್ಕೊಂಡ್ ಒಬ್ಬಿದ್ ಉಳ್ಯಾಡ್ಲೇನ ಸೂಪರ್ವೈಸರ್ ಮುಂದ್ ಅನಸ್ತೈತ್ರಿ. ಅನಸ್ತಾವ ಮತ್ ಹಂಗ ಮತ್ ಅಭ್ಯಾಸ ಮಾಡಿಲ್ಲ ಅಂದ್ರ ಅನ್ಸತಾವ ಅವ. ಅದಕ್ಕೇನ್ ತಲಿ ಕೆಡ್ಸ್ಕೊಬೇಡ್ರಿ. 7-8 ಲೈನ್ ಪ್ರಶ್ನೆ ಇರ್ತೈತ್ರಿ. ಅವ್ 8 ಲೈನ್ ಕೊಡವಲ್ಲ ಸುಡ್ಗಾಡ, ಅದ್ರೊಳಗೆ ಏನೇನು ದತ್ತಾಂಶ ಐತಿ ಅದನ್ನ ನೋಡ್ಕೊಂಡ್ ಈಚ್ ಕಡೆ ಬರಿ. ತ್ರಿಜ್ಯ 7 ಸೆಂಟಿಮೀಟರ್ ಅದು ಕೊಟ್ಟಿದ್ದಂದ್ರ ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಹಿಂಗ್ ಹುಡುಕ್ಯಾಡಿ ದತ್ತಾಂಶ ರೆಡಿ ಮಾಡ್ಕೊ ಫಸ್ಟ್. ಆ ಪ್ರಶ್ನೆ ಒಂದೇ. ಆ ಪ್ರಶ್ನೆ ಬಿಡಿಸೋದು ಬೇಡ ನೀ, ನಾನು ನಿನಗ್ ಬಿಡಿಸನತಿಲ್ಲ. ಪ್ರಶ್ನೆ ಒಳಗೆ ಇರುವಂತ ತಾತ್ಪರ್ಯನ ಹುಡುಕ್ಯಾಡಿ ದತ್ತಾಂಶ ಮಾಡ್ಕೊ. ಆಮೇಲೆ ಚಿತ್ರ ಏನ್ ಕೊಟ್ಟಿರ್ತಾನಲ್ಲ ಅದ ಚಿತ್ರ ನೀವೇನ್ ತೆಗೆದು ಬಿಡ. ಆನ್ಸರ್ ಶೀಟ್ ಒಳಗೆ ಹಿಂಗೇನೋ ಕೊಟ್ಟಿರ್ತಾನ, ಹಿಂಗ್ ಚಿತ್ರ ನೀವೇನ್ ತೆಗೆದು ಬಿಡ, ಹೋದ್ರ ಹೋಗೋದ್ಯಾಕ. ಆಮೇಲೆ ಒಂದ್ ಯಾವ್ದಾರ ಸೂತ್ರ ಹಚ್ಚ. ಶಂಕು ಸಿಲಿಂಡರ್ ಇರ್ತೈತಿಲ್ಲ, ಶಂಕುಂದ ಘನಫಲ ಅಂತ ಹಚ್ಬಿಡ. 1/3 πr² h ಇಟ್ ಹಚ್ಬಿಡ ಸಾಕ್. ಯಾವ್ದಾರ ಒಂದು ಆಕೃತಿ ಘನಫಲ ಮಾಡ್ಕೋ, ಶಂಕುದಾರ ಸಿಲಿಂಡರ್ ದಾರ 2ರಾಗ ಒಂದಾರ ಮಾಡ್ಕೋ. ಕಡಿಕ ಶಂಕುಂದರ ಸಿಲಿಂಡರ್ ಘನಫಲ πr² h, 2ರಾಗ ಒಂದ್ ಮಾಡ್ಕೋ. 2 ಈಸಿ ಅದಾವ. πr² h ಇದು 1/3 πr² h. ಕಡಿಕಿ ಫಾರ್ಮುಲಾ ಹಚ್ಚಿ ಒಗದು ಬಿಡ ಗುಳಿಗಿ. ದತ್ತಾಂಶ ಬರದಾನು ಫಾರ್ಮುಲಾ ಒಂದು ಬರದಾನ್ ಬಿಡ ಅಂತೇಳಿ 1 ಮಾರ್ಕ್ಸ್ ಮಿನಿಮಮ್ ಕೊಡ್ತಾರ. ಮಿನಿಮಮ್ ಬಾಳ್ ಚಲೋ ಇದ್ದ ಚೆಕ್ ಮಾಡವ್ ಇವ್ಯಾಲ್ಯೂಯೇಟರ್, ಬಾಳ್ ಚಲೋ ಇದ್ದ, ಅಯ್ಯ ಪಾಪ ಹುಡುಗ ಚಿನ್ನು ಮರಿ ಬರ್ದೈತ್ಲ ಅಂತೇಳಿ 2 ಮಾರ್ಕ್ಸ್ ಕೊಟ್ಟ 2 ಮಾರ್ಕ್ಸ್ ಬಂದು. ಹಾಗಾದ್ರೆ ಸರ 2 ಮಾರ್ಕ್ಸ್ ನಮಗೇನ್ ಅತಿ ಆಶೆ ಇಲ್ರಿ, 1 ಮಾರ್ಕ್ಸ್ ಅದ್ ಹೇಳ್ರಿ. ಅಲ್ಲಿಂತ್ರ 1 ಮಾರ್ಕ್ಸ್ ತಕೋತಾವ ನಾವ್ ಅಂದ್ರೆ 1 ಆಡ್ ಮಾಡ್ಕೋ ಸಾಕು. 5 ಮಾರ್ಕ್ಸ್ ತಿಂದ್ರ 1 ತಗೊಂಡಿ. 2 ಮಾರ್ಕ್ಸ್ ತಿಂದ್ರೆ ಹೆಂಗಾರ ಜಗ್ಗ್ಯಾಡಿ 10 ತಗೊಂಡೆ. 3 ಮಾರ್ಕ್ಸ್ ತಿಂದ್ರೆ ಜಗ್ಗ್ಯಾಡಿ 15 ಮಾಡ್ಕೊ. ಜಗ್ಗ್ಯಾಡಿ ಅಂದ್ರೆ ಹೇಳಿನ ಇಲ್ಲಿ ಹೆಂಗ್ ಜಿಗ್ಗಾಡ್ಬೇಕಂತ ಹೇಳಿ. 4 ಮಾರ್ಕ್ಸ್ ಇನ್ನೋದಿಂದ್ರೆ 10 ಮಾರ್ಕ್ಸ್ ತಗೊಂಡಿ ಜಗ್ಗ್ಯಾಡಿ. 4 ಮಾರ್ಕ್ಸ್ ಇಂದ್ರೊಳಗೆ 4 ಕ್ವಶನ್ ಇರ್ತಾವ, 2 ಪರ್ಫೆಕ್ಟ್, 2ರೊಳಗೆ ಜಗ್ಗ್ಯಾಡಿ ತಗೋಬೇಕ. ಇನ್ನು ಈ 1 ಮಾರ್ಕ್ಸ್ ಎಲ್ಲಿದೆ ಅಂದ್ರೆ 5 ಮಾರ್ಕ್ಸ್ ಒಂದು ಕ್ವಶನ್ ಐತ್ಲ, 5ರಾಗ ದತ್ತಾಂಶ ಸೂತ್ರ ಬರ್ದಾನ ಅಂತೇಳಿ 1 ಮಾರ್ಕ್ಸ್ ಅದ. ಒಬ್ಬೊಬ್ಬ ಚಲೋ ಇದ್ದಂದ್ರೆ 2 ಮಾರ್ಕ್ಸ್ ಕೊಡ್ತಾನ ಅಲ್ಲಿ. ಇನ್ನ ನಮಗ್ ಉಳಿದಿದ್ದ ಸೆಕ್ಷನ್ ಯಾವುದು ಅಂದ್ರೆ MCQ. ಈಗ ಒಣ್ಣೆಕ್ ಬರತಾನ 1 ಮಾರ್ಕ್ಸ್ MCQ ಇರ್ತಾವಪ್ಪ. 8 ಪ್ರಶ್ನೆ ಇರ್ತಾವ, 8 ಕ್ವಶನ್. ಸರ್ ನನಗ್ ದೇವ್ರಾಣಿ ಇನ್ನ ಮಟ ಏನು ಬರ್ದಲ್ರಿ MCQ ಅಂದ್ರೂ. 1ನೇದ್ A, 2ನೇದ್ B, 3ನೇದ್ C, 4ನೇದ್ D, 5ನೇದ್ A, 6ನೇದ್ B, 7ನೇದ್ C, 8ನೇದ್ D. ಹಿಂಗ್ ಹಾಕಿದಂದ್ರ ಅಜ್ಮಾಸ್ ಒಂದು 2-3 ಕರೆಕ್ಟ್ ಆಗುಲ್ಲ ಅಜ್ಮಾಸ್. ಹಾಗೆ ಹಾಕೋ 100% ಒಂದ್ 3 ಕರೆಕ್ಟ್ ಹಾಕೋ. ನೀ ಸಿಕ್ಕದ್ ಹಾಕವಕ 100% ಒಂದ್ 3 ಕರೆಕ್ಟ್ ಹಾಕೋ. ಇಲ್ಲ ಸಿಕ್ಕದು ಹಂಗ ನಾನ್ ನಿನ್ ದಾರಿ ತಪ್ಸಾತಿಲ್ಲ. ಅಭ್ಯಾಸ ಮಾಡಿಲ್ರಿ ಸರ್ ನಮ್ಗೆ ಕುತ್ತಿಗೆ ಬಂದೈತ್ ಲಾಸ್ಟ್ ಮಿನಿಟ್ ಏನ್ರಿ ಅಂದ್ರೆ ಮತ್ ಇದ ಮಾಡ್ತೀನಿ ಉತ್ತರ. ಆಕ್ಚುಲಿ ಅಭ್ಯಾಸ ಮಾಡ್ಬೇಕು, ನೋಡಿ ಓದಿ ಯಾವ್ದು ರಿಲೇಟೇಬಲ್ ಅನಿಸ್ತೈತೆ ಅದಕ್ಕೆ ಹಾಕ. ಇನ್ನ ಹೆಚ್ಚು ತಗೋಬಹುದು ಇಲ್ಲಿ ಮಾರ್ಕ್ಸ್. ಪ್ರಶ್ನೆ ಓದು, 4ರಾಗ ಯಾವ್ದು ನಿನಗ ಸಾಲ್ಯಾಗ ಸರ್ ಹೇಳಿದ್ದಾರೆ ನೆನಪಾಕೈತಿ, ನೀವು ಓದಿದ್ದಾರೆ. ಸರ್ ಓದೇ ಇಲ್ಲ, ನಡೀತೈತೆ. ಎಲ್ಲಾರ ಕೇಳಿದ್ದ ಆಮೇಲೆ ಹೇಳಿದ್ದ ನೆನಪಾಕಿರ್ತಾವ, ಅದನ್ನ ಹಾಕಿಬಿಡ. ಅಲ್ಲೊಂದು 3-4 ಮಾರ್ಕ್ಸ್ ಅಂತ ನಿಕ್ಕಿ ತಗೋಬಹುದು. ನಾ 3 ಹಿಡಿತೇನೆ, ಬಾಳ ತ್ರಾಸ ಕೊಡೋದಿಲ್ಲ ನಿನಗ. MCQ ದಿಂದ 3 ಮಾರ್ಕ್ಸ್ ತಗೋಬೇಕು ನೀ.
ಇನ್ನು 1 ಮಾರ್ಕಸಿನು 8 ಕ್ವಶನ್ ಇರ್ತಾವ. MCQ ಆದ್ಮ್ಯಾಗ 1 ಮಾರ್ಕಸಿನು 8 ಕ್ವಶನ್ ಇರ್ತಾವ. ಈ 8 ಕ್ವಶನ್ದಾಗ ಗಣ ಬಹುಪದೋಕ್ತಿ ಡಿಗ್ರಿ ಎಟ್ಟ ಇಂತ ಕೇಳ್ತಿರ್ತಾನ. ಮಂಡ್ ಕ್ವಶನ್. ಗಣ ಬಹುಪದೋಕ್ತಿ ಅಂದ್ರೆ 3ಪ, ವರ್ಗ ಬಹುಪದೋಕ್ತಿ ಅಂದ್ರೆ ಡಿಗ್ರಿ 2 ಇರ್ತೈತಿಪ್ಪ ಇಂತ ಕೇಳ್ತಿರ್ತಾನ. ಇಂತಾದ್ರಾಗ ಈಸಿ ಇದ್ದಿದ್ದು ಅವನೊಂದು 3 ಹೊಡ್ಕೊಬೇಕು. 8 ಇರ್ತಾವ, 8ರಾಗ 3, 5 ಬಿಡ. ಒಂದ್ ನಕ್ಷೆ ಕೊಟ್ಟಿರ್ತಾನೆ, ಶೂನ್ಯತೆಗಳ ಸಂಖ್ಯೆ ಎಕ್ಸ್ ಮ್ಯಾಗ ಎಟ್ ಹಾದು ಹೋಗೈತಿ ಅದ ಲೈನ್ ಅಟ್ಟ ಶೂನ್ಯತೆ ಇರ್ತಾವ. ಒಂದ್ 3 ಸತ ಹಸಿದಂದ್ರ 3 ಶೂನ್ಯತೆ ಇರ್ತಾವ. ಈಸಿ ಇರ್ತಾವ, ಒಟ್ಟ ತಲೆ ಕೆಡ್ಸ್ಕೊಬೇಡ. ಬಟ್ 8ರಾಗ 3 ಮಾರ್ಕ್ಸ್ ಹೆಂಗಾರ ಜಗ್ಗಿ ತಗೋಬೇಕು. ಓಕೆ, MCQದಾಗ 3, 1 ಮಾರ್ಕ್ಸಿನ 3, ಟೋಟಲ್ 6 ಮಾರ್ಕ್ಸ್ ಇಲ್ಲಿ ಹೊಡೆದಿರ್ಬೇಕು. ನೀ ಏನಿದ ಔಟ್ ಆಫ್ 16, 16ರಾಗ 6 ಹೊಡಿ ಅನ್ನತಾನ. ಏನಿದ ಬಾಳ್ ತ್ರಾಸ ಕೊಡತಿಲ್ಲ. 16ರಾಗ 6 ಹೊಡಿ ಅನ್ನತಾನ. 6 ಮಾರ್ಕ್ಸ್ ಇನ್ಕ್ಲೂಡ್ ಮಾಡು. ಇದೇನಿದ MCQ ಪ್ಲಸ್ 1 ಮಾರ್ಕ್ಸಿನ ಕ್ವಶನ್ದಾಗ 6 ಮಾರ್ಕ್ಸ್ ಇನ್ಕ್ಲೂಡ್ ಮಾಡಿ. ಈಗ ಎನಸಪ್ಪಿ ಎಲ್ಲಾ ಎನಸ್ ಮಾರ್ಕ್ಸ 10, 15, 25, 25, 10, 35, 35, 1, 36, 36, 6, 42. ಬ್ಯಾನರ್ದಾಗ ಬಂದ್ರು ಬಂದೆ ಮತ್ ನೀ ಸಲ ಬ್ಯಾನರ್ದು ಹಾಕ್ತಾರಲ್ಲ ಅದ್ರಾಗ ಬಂದ್ರು ಬಂದೆ ಮತ್ 42 ಮಾರ್ಕ್ಸ್ ತಗೋಬಹುದು. ಪ್ಲಸ್ ನಿಮ್ ಶಾಲ್ಯಾಗ ಸರ್ಗಳು 20 ಮಾರ್ಕ್ಸ್. ಸರ್ ಇಲ್ರಿ ನಮ್ ಸರ್ ಬಾಳ್ ನನ್ ಮ್ಯಾಕ್ ಶೀಟ್ ಅದಾರಿ, ಒಂದ್ 20 ಹಾಕಿಲ್ಲ ಅಂದ್ರು ಕಡಿಗೆ 19 ಹಾಕಿರ್ತಾರ. ಇದಕ್ಕೆ ಕಡಿಮೆ ಅಂತೂ ಹಾಕುದಿಲ್ಲ ಈ ವರ್ಷದ ನಿಯಮದ ಪ್ರಕಾರ. ಬಟ್ ತಲೆ ಕೆಡ್ಸ್ಕೊಬೇಡ್ರಿ, 19 ಹಾಕಿರ್ತಾರ. 19 ಹಾಕ್ಯಾರು ಅಂದ್ರ 42, 19 ಕೂಡ್ಸಿದಂದ್ರ 61. 20 ಹಾಕಿಲ್ಲ ಅಂದ್ರೆ 62 ಆಕಾವ. 61 ಅಥವಾ 62 ಅಂತ ಹಿಡಿತಾನೆ. ಇಷ್ಟು ಮಾರ್ಕ್ಸ್ ತಗೋಬಹುದು ನೋಡಿ 100ಕ್ಕೆ. ಬ್ಯಾನರ್ದಾಗ ಬಂದ್ರು ಬಂದೆ ಮತ್ತ ವಿಚಿತ್ರ ಆಗುವಂತ ಘಟನೆ ಏನಲ್ಲ. ಎಸ್, ಎಲ್ಲಾ ಬಾಳ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ. ಇನ್ನೊಮ್ಮೆ ಈ ವಿಡಿಯೋ ನೋಡ್ರಿ, ಬಾರಿ ಅಂಡರ್ಸ್ಟ್ಯಾಂಡ್ ಆಕೈತಿ. 2 ಮಾರ್ಕ್ಸಿನ ಕ್ವಶನ್ ಹೆಂಗ್ ಟ್ಯಾಕಲ್ ಮಾಡ್ಬೇಕು, 3 ಮಾರ್ಕ್ಸಿನ ಪ್ರಶ್ನೆಗಳು ಎಲ್ಲಿ ಫಿಕ್ಸ್ ಯಾವ ಬರ್ತಾವ ಅವನ ಹೇಳಿ. ಮತ್ತ ಸರಾಸರಿ ಬೋರ್ ಫಿಕ್ಸ್ ಬೇರೆ ಪ್ರಶ್ನೆನ ಬರುದಿಲ್ಲ. ವೃತ್ತದ ಮ್ಯಾಗಿನ ಪ್ರಮೇಯ ಫಿಕ್ಸ್, ಬೇರೆ ಪ್ರಶ್ನೆನ ಬರುದಿಲ್ಲ. ಬೇರೆ ಪ್ರಶ್ನೆನ ತೆಗ್ಯಾಕ ಹೋಗ್ಬೇಡ್ರಿ, ಇಲ್ಲಿ ಸುದ್ದಿನ ತೆಗಿಬೇಡ್ರಿ. ಯಾವ್ದು ಫಿಕ್ಸ್ ಅಂದ್ರ ಫಿಕ್ಸ. ಮತ್ತ ನಾ ಏನಂದ್ರ 4 ಮಾರ್ಕ್ಸಿನ ಹೆಂಗ್ ಹೊಡಿಬೇಕು ಅನ್ನೋದು ಹೇಳಿ. 5 ಮಾರ್ಕ್ಸ್ ನಂಗೆ ಏನು ಬರ್ಲಿಲ್ಲ ಅಂದ್ರೆ ಹೊಡಿದ್ ಹೇಳಿ. MCQ ಹೆಂಗ್ ಹೊಡಿಬೇಕು, 1 ಮಾರ್ಕ್ಸಿನ ಹೆಂಗ್ ಹೊಡಿ, ಟೋಟಲ್ 42 ಮಾರ್ಕ್ಸ್ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳಿ. ಇದ್ರ ಮ್ಯಾಗ ನಿಮಗ್ ಬಿಟ್ಟಿದ್ದ. ಸರ್ ನಾ ಒಟ್ಟ ಅಭ್ಯಾಸ ಮಾಡಿಲ್ಲ ಅಂದ್ರು 2 ದಿನದಾಗ ಇವ್ನ ಅಟ್ಟ ನಾ ಏನೇನ್ ಹೇಳಿಲ್ಲ ಅವ್ನ ಅಟ್ಟ ಮಾಡಿ ANSN ಕಂಡು ಹಿಡಿದ, ಶೋಧಕ ಕಂಡು ಹಿಡಿದ, ಅಭಾಗಲಬ್ಧ ಸಂಖ್ಯೆ ಸೂಚಿಸುದ, ಅಭಾಗಲಬ್ಧ ಸಂಖ್ಯೆ ಮಾಡುದ, ವರ್ಜಿಸುದ, ಇವ್ನ ಅಟ್ಟ ಮಾಡ್ಕೊಂಡ್ ಪ್ರಾಕ್ಟೀಸ್ ಮಾಡ್ಕೊಂಡ್ 42 ಮಾರ್ಕ್ಸ್ ಮಾಡ್ಕೊರಿ. ಸರ್ ಒಂದ್ 20 ಹಾಕಿರ್ತಾರ, 62 ಮಾರ್ಕ್ಸ್ ಆತ್. ನಿನ್ ಮುಂದೆ ಯಾವ ಇಷ್ಟ ಐತಿ ಪಾಸಿಂಗ್ ಪ್ಯಾಕೇಜ್ ಅವ್ರದ. 40 ಮಾರ್ಕ್ಸ್ ಆರಾಮ್ಸೆ ಹೊಡೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. 40 ಮಾರ್ಕ್ಸ್ ಮ್ಯಾಗ ಅದು ಅಂದ್ರೆ ಬಂದ್ ಈ ವಿಡಿಯೋ ಕಮೆಂಟ್ ಹಾಕ್ರಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಎಸ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಫೇಲ್ ಹಾಕಣಂತ ಅನ್ಸಾಕ್ ಹೋಗ್ಬೇಡ್ರಿ. ಗಣಿತದಾಗ ಫೇಲ್ ಆಗುದು ಶತ ಸುಳ್ಳು ಅದ. ಇನ್ನ ಬೇರೆ ವಿಷಯದಾಗ ಫೇಲ್ ಹಾಕಣ ಮತ್ ನೀ ಒಪ್ಕೋತಾನ. ಗಣಿತದಾಗ ಫೇಲ್ ಹಾಕಣ ಒಂದ್ ಕಪಾಳಿಗೆ ಬಿಡಿತನ ಮತ್. ಯಾಕಂದ್ರೆ ಫಿಕ್ಸ್ ಕ್ವಶನ್ಸ್ಗಳು ಇವೆಲ್ಲ ಅದಾವ. ಇದೆಲ್ಲ ಇದು ಫೇಲ್ ಹೆಂಗಾಕಿಪ್ಪ ರಜಾ ಹುಲಿ, ಹೆಂಗಾಗವ? ಸಾಧ್ಯ ಇಲ್ಲ. ಹಾಗಾಗಿ ಸಾಧ್ಯ ಇಲ್ಲ. ಫೇಲ್ ಗಿಲ್ ಅನ್ನೋದು ಬಿಡು. 40 ಮ್ಯಾಗ ತಗೋ ಹೇಳೇನಿ. 40 ಮ್ಯಾಗ ತಗೋ. ಇನ್ನೂ ಒಂದ್ ಸ್ವಲ್ಪ ಟ್ಯಾಲೆಂಟ್ ಇದ್ದೆ ಅಂದ್ರೆ 50 ಮ್ಯಾಗ ತಗೋ. ಸರ್ ಇನ್ನ ಬರಿ ಅದನ್ರಿ ನಾ ಅಂದ್ರೆ ತಗೋ 70 ಮ್ಯಾಗ. ಸರ್ ಮಸ್ತ್ ಅದನ್ ತಗೋ 80 ಮ್ಯಾಗ. 80ಕ್ಕೆ 80 ತಗೋದ್ ಹೆಂಗ ಅನ್ನೋದನ್ನ ಇನ್ನೊಂದು ವಿಡಿಯೋ ಮಾಡಿಬಿಡ್ತೀನಿ. ವೇಟ್ ಮಾಡ್ರಿ. 80 ಔಟ್ ಆಫ್ 80 ಮಾಡಿಸೇ ಬಿಡ್ತಾನೆ ನಿಮ್ಮನ್ನ. ಎಸ್, ಎಲ್ಲರೂ ವಿಡಿಯೋ ಇಷ್ಟ ಆತಂದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾವಾಗ ವಿಡಿಯೋ ಬಿಟ್ರೆ ನೋಟಿಫಿಕೇಶನ್ ಬರ್ತೈತಿ. ಬಾಯ್ ಟಾಟಾ. ಟಾಟಾ.